ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 10:30 ಇಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಕ್ಯಾರೆಟಲ್ಲಿ ಒಂದೊಳ್ಳೆ ಫೇಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಕಿನ್ ಗ್ಲೋ ಕೊಡುತ್ತೆ, ತುಂಬ ನ್ಯಾಚುರಲ್ ಕೂಡ. ಬನ್ನಿ ನೋಡೋಣ ಕ್ಯಾರೆಟ್ ಫೇಸ್ ಪ್ಯಾಕ್. ಫಸ್ಟು ಗ್ರೇಟೆಡ್ ಕ್ಯಾರೆಟು, ಸ್ವಲ್ಪ ವಾಟರು ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಕ್ಯಾರೆಟ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ 2 ಟೇಬಲ್ ಸ್ಪೂನ್ ಅಷ್ಟು, ನಾನು 2 ಕ್ಯಾರೆಟ್ ತೊಗೊಂಡಿರೋದ್ರು. 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರು ನೀರೆಲ್ಲ ಕಲಸಿಟ್ಕೊಂಡಿದ್ದೀನಿ. ಇದನ್ನ ಮಿಕ್ಸ್ ಮಾಡಬೇಕು ಆಮೇಲೆ ಮಧ್ಯದಲ್ಲಿ. ಫಸ್ಟು ಕ್ಯಾರೆಟ್ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನ ಇವಾಗ ಸ್ವಲ್ಪ ಚಿಕ್ಕದು ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಅದಕ್ಕೆ ಈ ಕ್ಯಾರೆಟ್ ಜ್ಯೂಸ್ನ ಹಾಕ್ಕೊಂಡು ಸ್ವಲ್ಪ ಹೀಟ್ ಮಾಡ್ಕೋಬೇಕು. ಸೊ ಇದು ವಾಟರ್ ಆಗಿರುತ್ತಲ್ವ, ನೀರು ಹಾಕ್ಕೊಂಡಿರ್ತೀವಲ್ಲ, ಸೊ ಸ್ವಲ್ಪ ನೀರಾಗಿರುತ್ತೆ. ಇದು 1-2 ನಿಮಿಷ ಹಂಗೆ ಹೀಟ್ ಮಾಡಬೇಕು. 2 ಮಿನಿಟ್ಸ್ ಆದಮೇಲೆ ಈ ಕಾರ್ನ್ಫ್ಲೋರು ನಾವು ಯಾವುದು ಕಲಸಿಟ್ಕೊಂಡಿರ್ತೀವಲ್ಲ ವಾಟ್ರಲ್ಲಿ, ಅದನ್ನು ಆ್ಯಡ್ ಮಾಡಬೇಕು. ಸೊ ದಟ್ ಅದು ಗಟ್ಟಿ ಆಗುತ್ತೆ, ಫೇಸ್ ಪ್ಯಾಕ್ ಆಗೋ ರೀತಿ ಫೇಸ್ ಪ್ಯಾಕ್ ಸ್ಟೇಜಿಗೆ ಬರುತ್ತೆ ಈ ವಾಟ್ರೆಲ್ಲ ಡ್ರೈ ಆಗಿ. ಇದು ಸ್ವಲ್ಪ ಡ್ರೈ ಆದಮೇಲೆ ಹಿಂಗೆ ಸ್ಟಿರ್ ಮಾಡ್ತಾನೆ ಇರಬೇಕು. ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ನಮಗೆ ಫೇಸ್ಗೆ ಅಪ್ಲೈ ಮಾಡೋ ಹೋಗಿರಬೇಕು. ಆಮೇಲೆ ಇದು ಕೂಲ್ ಆದಮೇಲೆ ಲಾಸ್ಟಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸಲ್, 1 ಕ್ಯಾಪ್ಸಲ್ ಹಾಕಬೇಕಷ್ಟೆ. 1 ಕ್ಯಾಪ್ಸಲ್ಲು ಇದ್ರದ್ದು ವಿಟಮಿನ್ ಇ ಕ್ಯಾಪ್ಸಲ್ ಹಾಕಿ ಇದು ಆಫ್ ಮಾಡಿದ್ಮೇಲೆ ತಿಕ್ ಕನ್ಸಿಸ್ಟೆನ್ಸಿ ಬರುತ್ತಲ್ಲ, ತಿಕ್ ಕನ್ಸಿಸ್ಟೆನ್ಸಿ ಬಂದ ಮೇಲೆ, ಕೂಲ್ ಡೌನ್ ಆದಮೇಲೆ ವಿಟಮಿನ್ ಇ ಕ್ಯಾಪ್ಸಲ್ನ ಹಾಕಬೇಕು ಲಾಸ್ಟಲ್ಲಿ ಹಾಕ್ಬಿಟ್ಟು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದು. ಇದು ವೀಕ್ಲಿ 2 ವಾಯ್ಸ್ ಮಾಡಿಕೊಂಡ್ರೆ ಸಾಕು, ನಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಫ್ರಿಡ್ಜಲ್ಲಿ ಇಡಬೇಕು, ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬೇಕು, ಇಲ್ಲಿದ್ರೆ ಹಾಳಾಗೋಗ್ಬಿಡುತ್ತೆ. ಔಟ್ಸೈಡ್ ಅಂದರೆ 1 ದಿನ ಇರ್ಬೋದೇನೋ, 1-2 ಡೇಸ್ ಇರುತ್ತೆ ಅನಿಸುತ್ತೆ. ನಾನು ಯಾವತ್ತೂ ಔಟ್ಸೈಡ್ ಇಟ್ಟಿಲ್ಲ, ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ. ಫ್ರಿಡ್ಜಲ್ಲಿ ಇಟ್ಟರೆ ಶೆಲ್ಫ್ ಲೈಫ್ ಬರುತ್ತೆ. ಒಂದು 10 ಡೇಸ್ ಇರ್ಬೋದು, 1 ವೀಕು 10 ಡೇಸ್ ಇಡ್ಬೋದು. ಅದಕ್ಕೆ ಜಾಸ್ತಿ ಮಾಡ್ಕೊಳ್ಳೋ ಬದಲು ಒಂದೊಂದೇ ಕ್ಯಾರೆಟು ಆ ಥರ ಹಾಕೋಬೋದು. ನಾನು ಒಂದು ಚಿಕ್ಕ ಕ್ಯಾರೆಟ್ 1-2 ಹಾಕ್ಕೊಂಡಿದ್ದೀನಿ. ಇದನ್ನ ಹೀಗೆ ಕಲಿಸ್ತಾ ಆಮೇಲೆ ಕೂಲ್ ಆದಮೇಲೆ ವಿಟಮಿನ್ ಇ ಕ್ಯಾಪ್ಸಲ್ ಹಾಕಿ ಯೂಸ್ ಮಾಡೋದು ಫೇಸ್ಗೆ. ಕುತ್ತಿಗೆ ಹತ್ರ ಎಲ್ಲ ಕಪ್ಪಾಗಿರುತ್ತಲ್ಲ, ಅವೆಲ್ಲ ಗ್ಲೋ ಬರುತ್ತೆ. ಸುಮ್ಮನೆ ಪಾರ್ಲರ್ಗೆ ಹೋಗಿ ಅಷ್ಟೆಲ್ಲ ಫೇಶಿಯಲ್ ಮಾಡಿಸ್ಕೊಳ್ಳೋ ಬದಲು ಇದು ನಮ್ಗೆ ನ್ಯಾಚುರಲ್ಲು, ಕೆಮಿಕಲ್ಸ್ ಇರಲ್ಲ, ತುಂಬ ಯೂಸ್ಫುಲ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ, ಓಕೆನಾ? ಕ್ಯಾರೆಟ್ ಬದಲು ಬೀಟ್ರೂಟ್ ಕೂಡ ಯೂಸ್ ಮಾಡ್ಬೋದು. ನಾನು ಬೀಟ್ರೂಟು ಮಾಡ್ಕೊತೀನಿ, ಕ್ಯಾರೆಟ್ ಇಲ್ಲ ಅಂದರೆ ಬೀಟ್ರೂಟು, ಆ ಥರ. ಬೀಟ್ರೂಟ್ ಕೂಡ ಚೆನ್ನಾಗಿರುತ್ತೆ, ಒಳ್ಳೆ ಗ್ಲೋ ಕೊಡುತ್ತೆ ಫೇಸ್ಗೆ, ಅದು ಯೂಸ್ಫುಲ್ಲು. ನೀವು ಈಗ ನೋಡ್ಬೋದು ಸ್ವಲ್ಪ ತಿಕ್ಕಾಗಿದೆ, ಇದಿನ್ನೂ ತಿಕ್ಕಾಗುತ್ತೆ ನಾವು ಆಫ್ ಮಾಡಿದ್ರೆ. ಸೊ
ಇಷ್ಟಕ್ಕೆ ಆಫ್ ಮಾಡಿಬಿಟ್ಟು ಆಮೇಲೆ ವಿಟಮಿನ್ ಇ ಕ್ಯಾಪ್ಸಲ್ ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ಹಾಕಬೇಕು. ಇದ್ರ ಲಿಕ್ವಿಡ್ ಮಾತ್ರ ಹಾಕಬೇಕು. ವಿಟಮಿನ್ ಕ್ಯಾಪ್ಸಲ್ ಲಿಕ್ವಿಡ್ ಹಾಕಿದ್ದಾಯಿತು. ಆಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕೂಲ್ ಆಗೋವರೆಗೂ ಬಿಟ್ಬಿಡಬೇಕು. ಆಮೇಲೆ ಇದು ಫೇಸ್ಗೆ ಅಪ್ಲೈ ಮಾಡಿಕೊಂಡು ವೀಕ್ಲಿ ಟ್ವೈಸ್ ಮಾಡ್ಬೋದು. 15 ಮಿನಿಟ್ಸ್ ಇದನ್ನು ಅಪ್ಲೈ ಮಾಡಿ 15 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲಾದರೂ ಹೋಗುವಾಗ ಮೇಕಪ್ಪು ಫಂಕ್ಷನ್ಸ್ಗೆ ಆ ಥರ ಎಲ್ಲ ಹೋಗೋವಾಗ ಮುಂಚೆ ಇದನ್ನು ಮಾಡಿಕೊಂಡ್ರೆ ನಮ್ಮ ಫೇಸ್ ಗ್ಲೋ ಬಂದಿರುತ್ತೆ. ಸೊ ಇದ್ರ ಮೇಲೆ ಮೇಕಪ್ ಅಪ್ಲೈ ಮಾಡಿಕೊಂಡ್ರೆ ಲೈಟಾಗಿ ಚೆನ್ನಾಗಿರುತ್ತೆ. ಒಳ್ಳೆ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಸೊ ಇದ್ರ ಬದಲು ಬೀಟ್ರೂಟ್ ಕೂಡ ಯೂಸ್ ಮಾಡ್ಬೋದು. ಬೀಟ್ರೂಟ್ ಅಥವಾ ಕ್ಯಾರೆಟ್ ನಾನು ಎರಡೂ ಯೂಸ್ ಮಾಡಿದ್ದೀನಿ, ಎರಡೂ ಚೆನ್ನಾಗಿದೆ. ಸೊ ನಿಮಗೆಲ್ಲ ನೀವೆಲ್ಲ ಮಾಡಿ ನಿಮಗೆ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.